ಬಂದಿದೆ. ನನ್ನ ಶುಗರ್ ಇತ್ತು, ಶುಗರ್ 500 ಇತ್ತು, 320 ಬಂದಿದೆ. ವಾಸಿ ಆಗ್ತಿದೆ, ತುಂಬ ಇಂಪ್ರೂವ್ ಆಗ್ತಾ ಇದೆ, ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ತುಂಬ ಕಡಿಮೆ ಆಗಿದೆ. ಇನ್ಸುಲಿನ್ ತಗೋತಾ ಇದ್ದೀರಾ? ಇಲ್ಲ ಸರ್, ಟ್ಯಾಬ್ಲೆಟ್. ಎಷ್ಟು ದಿನ ಟ್ರೀಟ್ಮೆಂಟ್ ತಗೋತೀರಾ? 5 ಡೇಸ್. ಈಗ ಪರವಾಗಿಲ್ವಾ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ. ಜೀವಕ್ಕೆ 500 ಇದ್ದು 320 ಬಂದಿದೆ, ಈಗ ಚೆನ್ನಾಗಿದೆ. ಅಂದರೆ ಈಗ ಶುಗರ್ ಟ್ಯಾಬ್ಲೆಟ್ ಕಡಿಮೆ ಮಾಡಬೇಕು. ಟ್ಯಾಬ್ಲೆಟ್ ಕಡಿಮೆ ಮಾಡಿ ಡಾಕ್ಟ್ರ್ ಕೇಳಿ ಕಡಿಮೆ ಮಾಡಬೇಕು. ಬಟ್ ನಿಮ್ಗೆ ಅನ್ಸಿದೆ ಈಗ 500 ಇಂದ 300 ಬಂದಿದ್ದೀರಿ ಸರ್. ಈಗ ಶುಗರ್ ಪೇಷಂಟ್ ಬಂದರೆ ನಮ್ಮಲ್ಲಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಅಂತ ಹೇಳಲ್ಲ. ಅಕಸ್ಮಾತ್ ಅವ್ರಿಗೆ ಮನಸ್ಸಿಗೆ ಗೊತ್ತಾಗಬೇಕಲ್ಲ, ಆ ಶುಗರ್ ನನಗೆ ಎಷ್ಟಿದೆ ಅಷ್ಟಿದೆ ಅಂತ ಹೇಳಬೇಕಂತ ನಾವು ಫಸ್ಟ್ ಬಂದಾಗ ಶುಗರ್ ಪೇಷಂಟ್ಗೆ ಕೈಯಲ್ಲಿ ಚೆಕ್ ಮಾಡ್ತೀನಿ ಸರ್. ಹಿಂಗೆ ಇದು LI4 ಅಂತ ಪಾಯಿಂಟ್ ಇದೆ ಸರ್. ಇದು LI4 ಅಂತ ಇದು ಪಾಯಿಂಟ್. ಇದು ಈಗ ಅಬೌವ್ 300 250 ಮೇಲೆ ಶುಗರ್ ಇದ್ದರೆ 300 ಮೇಲೆ ಶುಗರ್ ಇದ್ದರೆ ನೋಡಿ ಇದು LI4 ಅಂತ ಪಾಯಿಂಟ್. ಇದು ಈ ಪಾಯಿಂಟಲ್ಲಿ ನಾನು ಹಿಂಗೆ ಹೆಬ್ಬೆಟ್ಟಲ್ಲಿ ಪ್ರೆಸ್ ಮಾಡಿದರೆ ಅದು ಒಂದು ನೋವಾಗುತ್ತೆ ಅವ್ರಿಗೆ. ಅವ್ರದ್ದು ಇಂಪ್ರೆಷನ್ ನೋಡ್ತೀನಿ, ಮುಖದ ಇಂಪ್ರೆಷನ್. ಇದು ಹಿಂಗೆ ಪ್ರೆಸ್ ಮಾಡ್ತಾ ನೋಡ್ತಾ ಇರ್ತೀನಿ ನಾನು. ನೋಡಿದಾಗ ಅವ್ರಿಗೆ ನೋವಾಯ್ತಾ, ನೋವಾದಾಗಲೇ ಆವಾಗಲೇ ತಿಳ್ಕೊಳ್ತೀನಿ ಇವ್ರಿಗೆ ಶುಗರ್ 300 ಏನೂ ಆಗ್ತಾ ಇಲ್ಲ, ಬರೀ ನಾನು ಪ್ರೆಸ್ ಮಾಡೋದು ನಾರ್ಮಲ್ ಆಗಿರ್ತದೆ ಅಂತ ಹೇಳಿದರೆ 200 ಒಳಗಡೆ ಇದೆ ಅಂತ ಶುಗರ್ ತಿಳ್ಕೊಬೇಕು. ಒಂದೊಂದು ಸಾರಿ ರಿಪೋರ್ಟು ಸರಿ ಇರೋಲ್ಲ ಸರ್. ರಿಪೋರ್ಟ್ ಬಗ್ಗೆ ನೋಡಿಕೊಂಡು ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಈಗ 300 350 ಅಂತ ಶುಗರ್ ಬಂದ್ರೂ ಅವರು ಇದು ಹಿಂಗೆ ಪ್ರೆಸ್ ಮಾಡಿದರೆ ನೋಡಿದರೆ ಗೊತ್ತಾಗ್ಬಿಡ್ತದೆ ನಮಗೆ ಶುಗರ್ ಎಷ್ಟಿದೆ ಎಷ್ಟಿಲ್ಲ ಅಂತ ಗೊತ್ತಾಗುತ್ತೆ. ಈ ಪಾಯಿಂಟ್ ಹೆಸರು LI4 ಅಂತ. ದಿನಕ್ಕೆ ಒಂದು 10 ಬಾರಿ 15 ಬಾರಿ ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಇರಬೇಕು. ಅವ್ರಿಗೆ ಅಡ್ವೈಸ್ ಮಾಡಿರ್ತೀವಿ ನಾವು, ಶುಗರ್ ಕಡಿಮೆ ಆಗುತ್ತೆ. ಈ ಪಾಯಿಂಟಲ್ಲಿ ಡೈಲಿ ಒಂದು 4 ಸರಿನೋ 5 ಸರಿನೋ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ. ಹಿಂಗೆ ಪ್ರೆಸ್ ಮಾಡಬೇಕು ಬಿಡಬೇಕು, ಪ್ರೆಸ್ ಮಾಡಬೇಕು ಬಿಡಬೇಕು. ಇದು LI4 ಅಂತ. ಇದು ಡೈಲಿ ಮಾಡಬೇಕು. ಈ ಪಾಯಿಂಟಿಂದ ತುಂಬಾ ಉಪಯೋಗ ಇದೆ. ಶುಗರ್ ಕಡಿಮೆ ಆಗುತ್ತೆ, ಆಮೇಲೆ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಪಾಯಿಂಟಿಂದ. ಆಮೇಲೆ ಸುಸ್ತು ಕಡಿಮೆ ಆಗುತ್ತೆ. ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳಿದರೆ ಈ ಪಾಯಿಂಟ್ ಪ್ರೆಸ್ ಮಾಡಿದರೆ ಸಾಕು, ಸುಸ್ತು ಕಡಿಮೆ ಆಗುತ್ತೆ. ಶುಗರ್ ಕಡಿಮೆ ಆದಮೇಲೆ ಪ್ರೆಸ್ ಮಾಡಿದ್ರೆ ಯಾವ ಥರ ಏನಿಲ್ಲ ಸರ್, ಅದಕ್ಕೇನಿಲ್ಲ. ಇದು ಜಸ್ಟ್ ಇದು ಅಕ್ಯುಪ್ರೆಷರ್ ಪಾಯಿಂಟ್. ಇದು LI4 ಅಂತ. ನಾವು ಇದಕ್ಕೆ ನೀಡ್ಲ್ ಹಾಕ್ತೀವಿ ಅಕ್ಯುಪಂಚರಲ್ಲಿ. ಸುಮ್ಮನೆ ಪೇಷಂಟ್ ಬಂದಾಗ ಚೆಕ್ ಮಾಡ್ತೇನೆ ನಾನು. ಈ ಪಾಯಿಂಟಲ್ಲಿ ಹಿಂಗೆ ಶುಗರ್ ಎಷ್ಟಿದೆ ಅಂತ ನೋಡೋಕ್ಕೆ ಚೆಕ್ ಮಾಡ್ತೇನೆ ಅಷ್ಟೇ. ಸೂಜಿ ಚುಚ್ಚುತ್ರಲ್ಲಿ ಏನಿರುತ್ತೆ ಸರ್? ಅದರಲ್ಲಿ ಔಷಧಿ ಏನಿರಲ್ಲ ಸರ್. ಅದು ಔಷಧಿ ಯಾವುದು ಔಷಧಿ ಅಕ್ಯುಪಂಚರ್ ನೀಡ್ಲಲ್ಲಿ ಔಷಧಿ ಏನೂ ಇರಲ್ಲ. ಅದರಲ್ಲಿ ಬರೀ ಪರ್ಟಿಕ್ಯುಲರ್ ಪಾಯಿಂಟ್ಸ್. ಅದು ಒಂದೊಂದು ಆರ್ಗನ್ಗೆ ಇಂತಿಂಥ ಪಾಯಿಂಟ್ಗಳು ಇರ್ತವೆ, ಕೇಂದ್ರ ಬಿಂದುಗಳು ಅಂತ ಹೇಳ್ತೀವಿ. ಅದು ಆ ಬಿಂದುಗಳು ಆ ಕೆಲಸ ಮಾಡ್ತದೆ ಅಷ್ಟೇ. ಬಾಡಿನ ಸಿಮ್ಯುಲೇಟ್ ಮಾಡ್ತದೆ ಅದು. ಹೌದು. ಯಾವುದೇ ಥರದ್ದು ಸೈಡ್ ಇಫೆಕ್ಟ್ ಆಗಲ್ಲ ಅದರಲ್ಲಿ. ಈ ಅಕ್ಯುಪಂಚರಿಂದ ಬರೀ ಇವರು BP ಅಂತ ಬಂದರೆ, ಶುಗರ್ಗಂತ ಬಂದರೆ ಒಂದೊಂದೇ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಮಾಡಲ್ಲ. ಅವರು ನಾಡಿ ಪರೀಕ್ಷೆ ಮಾಡಿ ನೋಡಿ ನಾವು ಅವ್ರ ಬಾಡಿಲಿ ಎಷ್ಟು ಕಾಯಿಲೆಗಳಿದೆಯೋ ಅದಕ್ಕೆ ಎಲ್ಲದಕ್ಕೂ ಸೇರಿ ನಾವು ಟ್ರೀಟ್ಮೆಂಟ್ ಮಾಡೋದು. BP ಬೇರೆ ದುಡ್ಡು, ಶುಗರ್ಗೆ ಬೇರೆ ದುಡ್ಡು, ಆ ಥರ ಏನಿಲ್ಲ ನಮ್ಮಲ್ಲಿ. ಅವ್ರಿಗೆ ಏನಿದೆ ಕಾಯಿಲೆ ನೋಡಿಕೊಂಡು ಎಲ್ಲದಕ್ಕೂ ಸೇರಿ ಟ್ರೀಟ್ಮೆಂಟ್ ಮಾಡ್ತೀವಿ. ಚಾರ್ಜು 300 ಇರ್ತದೆ. ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು, ಇದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು ಅಂತ ಏನೂ ಇರಲ್ಲ. ಇದು ರೈಟ್ ನ್ಯೂಸ್.